ಭಾರತದ ಪ್ರಮುಖ ಪ್ರಯಾಣ ಮತ್ತು ಹೋಟೆಲ್ ಬುಕಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದಾದ ಓಯೋ ವಿವಾದಾತ್ಮಕ ಹೊಸ ಚೆಕ್ ಇನ್ ನೀತಿಯನ್ನು ಪರಿಚಯಿಸಿದೆ. ಇದು ಮಾನ್ಯ ಸಂಬಂಧದ ಪುರಾವೆಗಳಿಲ್ಲದೆ ತನ್ನ ಪಾಲುದಾರ ಹೋಟೆಲ್ಗಳಲ್ಲಿ ಕೊಠಡಿಗಳನ್ನು ಕಾಯ್ದಿರಿಸುವುದರಿಂದ ಅವಿವಾಹಿತ ದಂಪತಿಗಳನ್ನು ನಿರ್ಬಂಧಿಸುತ್ತದೆ. ಈ ನೀತಿಯನ್ನು ಆರಂಭದಲ್ಲಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ಜಾರಿಗೊಳಿಸಲಾಗಿದೆ. ವಿವಾಹಿತ ದಂಪತಿಗಳು ಆನ್ಲೈನ್ ಬುಕಿಂಗ್ ಸೇರಿದಂತೆ ಚೆಕ್ ಇನ್ ಸಮಯದಲ್ಲಿ ಸಂಬಂಧದ ಪುರಾವೆಗಳನ್ನು ಒದಗಿಸುವ ಅಗತ್ಯವಿದೆ. ಅವಿವಾಹಿತ ದಂಪತಿಗಳು ವಸತಿ ನಿರಾಕರಣೆಯನ್ನು ಎದುರಿಸಬಹುದು. ನಿರ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ಸ್ಥಳೀಯ ಸಾಮಾಜಿಕ ರೂಢಿಗಳನ್ನು ಅನುಸರಿಸಲು ಹೋಟೆಲ್ ಪಾಲುದಾರರಿಗೆ ವಿವೇಚನೆಯನ್ನು ನೀಡಲಾಗುತ್ತದೆ. ಹೊಸ ನಿಯಮವು ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಆತಿಥ್ಯ ಅಭ್ಯಾಸಗಳಿಗೆ ಅದರ ಬದ್ಧತೆಗೆ ಅನುಗುಣವಾಗಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ಇದು ಹೆಚ್ಚು ಸಾಮರಸ್ಯದ ಕಾರ್ಯಾಚರಣಾ ವಾತಾವರಣವನ್ನು ರಚಿಸಲು ಸ್ಥಳೀಯ ಸಮುದಾಯಗಳು ಮತ್ತು ಕಾನೂನು ಜಾರಿಯೊಂದಿಗೆ ಸಹಯೋಗದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಓಯೋನ ನಿರ್ಧಾರವು ಮೀರತ್ನ ನಾಗರಿಕ ಸಮಾಜದ ಗುಂಪುಗಳ ಪ್ರತಿಕ್ರಿಯೆಯಿಂದ ಭಾಗಶಃ ಪ್ರಭಾವಿತವಾಗಿದೆ. ಅವರು ಹೋಟೆಲ್ಗಳಲ್ಲಿ ಅವಿವಾಹಿತ ದಂಪತಿಗಳ ಉಪಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಮನವಿಗಳಿಗೆ ಪ್ರತಿಕ್ರಿಯೆಯಾಗಿ ಓಯೋ ಹೊಸ ನೀತಿಯನ್ನು ಮೀರತ್ನಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಪರಿಚಯಿಸಿತು. ಹೆಚ್ಚಿನ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅದನ್ನು ಇತರ ನಗರಗಳಿಗೆ ವಿಸ್ತರಿಸುವ ಸಾಧ್ಯತೆಯಿದೆ. ಈ ನೀತಿ ಬದಲಾವಣೆಯು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ವಸತಿ ಪೂರೈಕೆದಾರರಾಗಿ ತನ್ನ ಇಮೇಜ್ ಅನ್ನು ಮರುರೂಪಿಸಲು ಓಯೋನ ವಿಶಾಲ ಉಪಕ್ರಮದ ಭಾಗವಾಗಿದೆ. ಕಂಪನಿಯು ಕುಟುಂಬಗಳು, ಉದ್ಯಮಿಗಳು, ವಿದ್ಯಾರ್ಥಿಗಳು, ಧಾರ್ಮಿಕ ಯಾತ್ರಿಕರು ಮತ್ತು ಏಕವ್ಯಕ್ತಿ ಪ್ರಯಾಣಿಕರಿಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಅದರ ಹೊಸ ಕ್ರಮಗಳು ಸ್ಥಳೀಯ ಸಮುದಾಯಗಳ ಕಾಳಜಿಯನ್ನು ಪರಿಹರಿಸುವ ಪ್ರಯತ್ನಗಳೊಂದಿಗೆ ಹೊಂದಿಕೊಳ್ಳುತ್ತವೆ. ಚೆಕ್ ಇನ್ ನೀತಿಯ ಜೊತೆಗೆ ಸುರಕ್ಷಿತ ಆತಿಥ್ಯ ಅಭ್ಯಾಸಗಳನ್ನು ಖಚಿತಪಡಿಸಿಕೊಳ್ಳಲು ಓಯೋ ರಾಷ್ಟ್ರವ್ಯಾಪಿ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಇವುಗಳಲ್ಲಿ ಪೊಲೀಸ್ ಮತ್ತು ಹೋಟೆಲ್ ಪಾಲುದಾರರೊಂದಿಗೆ ಸೆಮಿನಾರ್ಗಳನ್ನು ಆಯೋಜಿಸುವುದು ಮತ್ತು ಓಯೋ ಬ್ರ್ಯಾಂಡಿಂಗ್ ಅನ್ನು ದುರುಪಯೋಗಪಡಿಸಿಕೊಳ್ಳುವ ಅನೈತಿಕ ಅಥವಾ ಅನಧಿಕೃತ ಸಂಸ್ಥೆಗಳು ಎಂದು ಪರಿಗಣಿಸುವ ಚಟುವಟಿಕೆಗಳಲ್ಲಿ ತೊಡಗಿರುವ ಹೋಟೆಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಸೇರಿವೆ. ಓಯೋನ ಹೊಸ ನೀತಿಯನ್ನು ಸಮುದಾಯದ ಪ್ರತಿಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ರೂಪಿಸಲಾಗಿದೆ. ಇದು ವೈಯಕ್ತಿಕ ಸ್ವಾತಂತ್ರ್ಯದ ಗಡಿಗಳು ಮತ್ತು ಖಾಸಗಿ ನಡವಳಿಕೆಯನ್ನು ನಿಯಂತ್ರಿಸುವಲ್ಲಿ ಕಂಪನಿಗಳ ಪಾತ್ರದ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಕ್ರಮವು ವೈಯಕ್ತಿಕ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದು ವಿಮರ್ಶಕರು ವಾದಿಸುತ್ತಾರೆ, ವಿಶೇಷವಾಗಿ ಅವಿವಾಹಿತ ದಂಪತಿಗಳು ಎಲ್ಲಿ ಉಳಿಯಬೇಕೆಂದು ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇದಲ್ಲದೆ ನೀತಿಯು ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ವೈವಿಧ್ಯತೆಯ ವ್ಯಾಪಕ ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ವಿಶೇಷವಾಗಿ ಇದು ಅವಿವಾಹಿತ ವ್ಯಕ್ತಿಗಳನ್ನು ಸಂಭಾವ್ಯವಾಗಿ ಅಂಚಿನಲ್ಲಿಡಬಹುದು. ಕೊನೆಗೆ ಓಯೋನ ಹೊಸ ಚೆಕ್ ಇನ್ ನೀತಿಯು ಸ್ಥಳೀಯ ಒತ್ತಡಗಳಿಗೆ ಕಂಪನಿಯ ಪ್ರತಿಕ್ರಿಯೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅದರ ಗ್ರಾಹಕರಿಗೆ ಸುರಕ್ಷಿತ ಮತ್ತು ಹೆಚ್ಚು ಸಾಮಾಜಿಕವಾಗಿ ಸ್ವೀಕಾರಾರ್ಹ ವಾತಾವರಣವನ್ನು ಸೃಷ್ಟಿಸುವ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಆದಾಗ್ಯೂ ಇದು ಸಾಂಸ್ಥಿಕ ಜವಾಬ್ದಾರಿ, ಸ್ಥಳೀಯ ಸಾಮಾಜಿಕ ರೂಢಿಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಗಳ ನಡುವೆ ನಡೆಯುತ್ತಿರುವ ಒತ್ತಡವನ್ನು ಎತ್ತಿ ತೋರಿಸುತ್ತದೆ. ನೀತಿಯು ವಿಕಸನಗೊಂಡಂತೆ ಆತಿಥ್ಯ ಉದ್ಯಮಕ್ಕೆ ಅದರ ವ್ಯಾಪಕವಾದ ಪರಿಣಾಮಗಳು ಮತ್ತು ಇತರ ಪ್ರದೇಶಗಳಲ್ಲಿ ಇದೇ ರೀತಿಯ ನಿಯಮಗಳ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.